ಆತ್ಮೀಯ ವಿದ್ಯಾರ್ಥಿಗಳೇ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಇವರು ಮೊರಾರ್ಜಿ ದೇಸಾಯಿ ಮತ್ತು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಹೊಸದಾಗಿ ಆನ್ಲೈನ್ ತರಗತಿಗಳನ್ನು ಪರಿಚಯಿಸಿದ್ದು, ಈ ಆನ್ಲೈನ್ ತರಗತಿಗಳಿಗೆ ವಿದ್ಯಾರ್ಥಿಗಳು ಯಾವ ರೀತಿ ಹಾಜರಾಗಬೇಕು ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋ ವೀಕ್ಷಿಸಿ ಆನ್ಲೈನ್ ತರಗತಿಗಳನ್ನು ಸುಲಭವಾಗಿ ವೀಕ್ಷಿಸಬಹುದು. ಈಗ ಮೊದಲನೇ ಸ್ಟೆಪ್ ಏನಂದರೆ, ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಅಂತ ಒಂದು ಆಪ್ಷನ್ ಇರುತ್ತೆ. ಪ್ಲೇಸ್ಟೋರನ್ನು ಓಪನ್ ಮಾಡಿ ಅದರಲ್ಲಿ ಒಂದು ಆ್ಯಪ್ ಸರ್ಚ್ ಮಾಡಬೇಕು. ಯಾವುದದು? ಸಿಸ್ಕೋ ವೆಬ್ಎಕ್ಸ್ ಮೀಟಿಂಗ್ಸ್ ಇದು ಈ ಆ್ಯಪ್ ಹೆಸರು. ಇದರಲ್ಲಿ ಸರ್ಚ್ ಅಂತ ಕೊಡಿ. ಸರ್ಚ್ ಅಂತ ಕೊಟ್ಟ ತಕ್ಷಣವೇ ನಿಮಗೆ ಫಸ್ಟಿಗೆ ಒಂದು ಆ್ಯಪ್ ಬರುತ್ತೆ. ಇಲ್ಲಿ ಲೋಗೋ ಕಾಣ್ತಿದೆ ನೋಡಿ, ಈ ಲೋಗೋನ ನೋಡ್ಕೊಳ್ಳಿ. ಸಿಸ್ಕೋ ವೆಬ್ಎಕ್ಸ್ ಮೀಟಿಂಗ್ ಅಂತ ಆ್ಯಪ್ ಹೆಸರು. ಇದನ್ನು ಇಲ್ಲಿ ಪಕ್ಕದಲ್ಲಿ ಇನ್ಸ್ಟಾಲ್ ಅಂತ ಒಂದು ಗ್ರೀನ್ ಕಲರ್ ಬಟನ್ ಇದೆ. ಆ ಇನ್ಸ್ಟಾಲ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಈಗ ಈ ಆ್ಯಪ್ ಇನ್ಸ್ಟಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ನಿಮ್ಮಲ್ಲಿ ನೆಟ್ವರ್ಕ್ ಸ್ಲೋ ಇದ್ದರೆ ಇದು ಭಾಳ ನಿಧಾನ ಆಗುತ್ತೆ, ಇಲ್ಲಾಂದರೆ ಅದು ಫಾಸ್ಟಾಗಿ ಆಗುತ್ತೆ. ಈ ಆ್ಯಪು 53 MB ಸೈಜ್ ಇರುತ್ತೆ ಆ್ಯಪ್ದು. ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೋಡಿ, ಈ ಆ್ಯಪ್ ಈಗ ಡೌನ್ಲೋಡ್ ಆಗಿದೆ. ಇನ್ಸ್ಟಾಲಿಂಗ್ ಅಂತ ಬರ್ತಿದೆ. ಇದು ನಿಮ್ಮ ಮೊದಲನೇ ಸ್ಟೆಪ್ಪು. ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿ ನೀವು ಸಿಸ್ಕೋ ವೆಬ್ಎಕ್ಸ್ ಮೀಟಿಂಗ್ಸ್ ಅಂತ ಟೈಪ್ ಮಾಡಬೇಕು. ಅದರಲ್ಲಿ ಟೈಪ್ ಮಾಡಾದಮೇಲೆ ಸಿಸ್ಕೋ ವೆಬ್ಎಕ್ಸ್ ಆ್ಯಪ್ ಬರುತ್ತೆ. ಆ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಇದು ನಿಮ್ಮ ಮೊದಲನೇ ಸ್ಟೆಪ್. ಓಕೆನಾ? ಇಲ್ಲಿ ನೋಡಿ, ಇದು ಇನ್ಸ್ಟಾಲ್ಡ್ ಅಂತ ಬಂತು, ಈ ಕಡೆ ಓಪನ್ ಅಂತ ಬಂತು. ಈಗ ನಾವು ಓಪನ್ ಮಾಡೋದು ಬೇಡ, ಇದನ್ನು ಜಸ್ಟ್ ಕ್ಲೋಸ್ ಮಾಡಿಬಿಡೋಣ. ಸರಿನಾ? ಈಗ ಕ್ಲೋಸ್ ಮಾಡಾದಮೇಲೆ ಎರಡನೇ ಸ್ಟೆಪ್ ಏನಂದರೆ, ನಿಮ್ಮ ಮೊಬೈಲಲ್ಲಿ ಆಪ್ಷನ್ಸ್ ಬರುತ್ತೆ, ಮೆನ್ಯೂ ಬರುತ್ತೆ, ಮೇನ್ ಮೆನ್ಯೂ. ಅದರಲ್ಲಿ ಗೂಗಲ್ ಅಂತ ಒಂದು ಫೋಲ್ಡರ್ ಕಾಣುತ್ತೆ. ಓಕೆ, ಗೂಗಲ್ ಅಂತ ಫೋಲ್ಡರ್ ಬರುತ್ತೆ. ಅದರಲ್ಲಿ ಕ್ರೋಮ್ ಅಂತ ಒಂದು ಆ್ಯಪ್ ಇರುತ್ತೆ. ಗೂಗಲ್ ಕ್ರೋಮ್ ಅಂತ ಆ್ಯಪ್ ಇರುತ್ತೆ. ಆ ಗೂಗಲ್ ಕ್ರೋಮ್ ಆ್ಯಪಿಗೆ ಹೋಗಿ ನೋಡಿ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನಾನು. ಈ ಥರ ಗೂಗಲ್ ಕ್ರೋಮ್ ಆ್ಯಪ್ ಓಪನ್ ಆಗುತ್ತೆ. ಇದರಲ್ಲಿ ಸರ್ಚ್ ಆರ್ ಟೈಪ್ ವೆಬ್ ಅಡ್ರೆಸ್ ಅಂತಿದೆ. ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಒಂದು ವೆಬ್ಸೈಟ್ ಅಡ್ರೆಸ್ ಟೈಪ್ ಮಾಡಬೇಕು. ಅದು ಏನಂದರೆ app.futuralearn.com. ಇದು ನಿಮ್ಮ ಆನ್ಲೈನ್ ತರಗತಿ ಪ್ಲ್ಯಾಟ್ಫಾರ್ಮ್ನ ವೆಬ್ಸೈಟ್ ಅಡ್ರೆಸ್. ಇದನ್ನು ಟೈಪ್ ಮಾಡಿ ಎಂಟರ್ ಅಂತ ಕೊಡಿ. ಓಕೆ, ಈ ಥರ ಲಾಗಿನ್ ಅಂತ ಒಂದು ಪೇಜ್ ಬರುತ್ತೆ. ನಾನು ಈಗಾಗಲೇ ನಿಮ್ಮ ವಾಟ್ಸಪ್ ಗ್ರೂಪಿಗೆ ಲಾಗಿನ್ ಯೂಸರ್ ನೇಮ್ ಪಾಸ್ವರ್ಡನ್ನು ಕಳಿಸಿದ್ದೀವಿ. ಅದನ್ನು ಆ್ಯಸ್ ಇಟ್ ಈಸ್ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಫಸ್ಟ್ ಯೂಸರ್ ನೇಮು, ಈಗ ನಾನು ಸ್ಯಾಂಪಲ್ ಪರ್ಪಸ್ಸು ಒಬ್ಬ ಸ್ಟೂಡೆಂಟನ್ನು ಲಾಗಿನ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ, ಕ್ಯಾಪಿಟಲ್ ಲೆಟ್ರಲ್ಲಿ KAR ಅಂತ ಟೈಪ್ ಮಾಡಿ. ಇಲ್ಲಿ ಸಿಂಬಲ್ಸಲ್ಲಿ ಐಫನ್ ಹಾಕಬೇಕು, ಡ್ಯಾಶ್ ಹಾಕಬಾರ್ದು, ಐಫನ್ ಹಾಕಬೇಕು. 419 ಇಲ್ಲಿ 003 ಅಂತ ಟೈಪ್ ಮಾಡ್ತೀನಿ. ಇದು ನಮ್ಮ ಸ್ಟೂಡೆಂಟ್ ಹೆಸರು ಸುಪ್ರೀತಾ KR ಅಂತ. ಈಗ ಪಾಸ್ವರ್ಡ್ ಬಂದು ಎಲ್ಲರಿಗೂ ಸೇಮ್ ಇರುತ್ತೆ. ಫ್ಯೂಚೂರಾ ಲರ್ನ್ LEARN 1 2 3 ಇದು ಎಲ್ಲರಿಗೂ ಸೇಮ್ ಪಾಸ್ವರ್ಡು. ಈ ಥರ ಫಸ್ಟು ಟೈಪ್ ಮಾಡ್ಕೋಬೇಕು.
ಈ ಟೈಪ್ ಮಾಡಾದಮೇಲೆ ಏನು ಮಾಡ್ತೀರಾ, ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಿಲ್ಲಿ. ಓಕೆ, ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಸೇವ್ ಅಂತ ಕೊಡಿ. ಇಲ್ಲಿ ನೋಡಿ, ಲಾಗಿನ್ ಆದ ತಕ್ಷಣವೇ ಈ ಥರ ನಿಮ್ಮ ಮೊಬೈಲಲ್ಲಿ ಹೋಮ್ ಪೇಜ್ ಬರುತ್ತೆ, ಹಾಯ್ ಸುಪ್ರೀತಾ KR ಅಂತ. ಇದಾದ ನಂತರ ನೀವೇನು ಮಾಡಬೇಕು, ಇಲ್ಲಿ ಲೆಫ್ಟ್ ಸೈಡು ಟಾಪ್ ಕಾರ್ನರಲ್ಲಿ 3 ಲೈನ್ಸ್ ಕಾಣುತ್ತೆ. ಓಕೆ, ಈ 3 ಲೈನ್ಸ್ ಕ್ಲಿಕ್ ಮಾಡಿ. ಇದರಲ್ಲಿ ಲೈವ್ ಅಂತ ಒಂದು ಆಪ್ಷನ್ ಇರುತ್ತೆ. ಓಕೆ, ಈಗ ಆಲ್ರೆಡಿ ನಾನೊಂದು ಕ್ಲಾಸ್ನ ಶೆಡ್ಯೂಲ್ ಮಾಡಿದ್ದೀನಿ. ಹಂಗಾಗಿ ಇಲ್ಲಿ ಡೆಮೋ ರೆಕಾರ್ಡಿಂಗ್ ಕ್ಲಾಸ್ ಕಂಪ್ಯೂಟರ್ ಸೈನ್ಸ್ ಅಂತ ಒಂದು ಕ್ಲಾಸ್ನ ಶೆಡ್ಯೂಲ್ ಮಾಡಿದ್ದೀನಿ. ಇಲ್ಲಿ ಕ್ಲಿಕ್ ಹಿಯರ್ ಅಂತ ಒಂದು ಬಟನ್ ಇರುತ್ತೆ ನೋಡಿ. ಓಕೆ, ನಿಮಗೆ ಇದರಲ್ಲಿ ಟೋಟಲ್ 2-3 ವಿಂಡೋಸ್ ಬರ್ತವೆ. ಒಂದನೇದು ಲೈವ್ ಅಂತ ಒಂದು, ಅಪ್ಕಮಿಂಗ್ ಸೆಷನ್ ಅಂತ, ಮತ್ತು ಲಾಸ್ಟ್ ಸೆಷನ್ ಕಂಪ್ಲೀಟೆಡ್ ಅಂತ ಒಂದು ಬರುತ್ತೆ. ಓಕೆ, ಇದರಲ್ಲಿ ನೀವು ಈಗ ಅಟ್ ಪ್ರೆಸೆಂಟ್ ಲೈವ್ ಇರೋದ್ರಿಂದ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಕ್ಲಿಕ್ ಮಾಡ್ತೀನಿ ಈಗ ನಾನು. ಓಕೆನಾ, ನೋಡಿ ಈ ಥರ ನಿಮ್ಮ ಆ್ಯಪ್ ಓಪನ್ ಆಗುತ್ತೆ. ಇಲ್ಲಿ ಅಲೌ ಅಂತ ಕೊಡಿ, ಇಲ್ಲಿ ಎಕ್ಸೆಪ್ಟ್ ಅಂತ ಕೊಡಿ. ಓಕೆ, ಇಲ್ಲಿ ಮತ್ತೆ ಅಲೌ ಅಲೌ ಅಲೌ. ಇಲ್ಲಿ ನಿಮ್ಮ ಹೆಸರು ಟೈಪ್ ಮಾಡಿರಿ. ಇಲ್ಲಿ ನಿಮ್ಮ ಇಮೇಲ್ ID ಇದ್ದರೆ ಇಮೇಲ್ ID ಟೈಪ್ ಮಾಡಿರಿ. ಓಕೆ, ಇದಿಷ್ಟ ಆಯಿತು. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ, ಈ ಥರ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಓಕೆ ಈ ಥರ ಕೊಟ್ಟು, ಇಲ್ಲಿ ಜಾಯಿನ್ ಅಂತ ಒಂದು ಬಟನ್ ಇರುತ್ತೆ, ಜಾಯಿನ್ ಕ್ಲಾಸ್ ಅಂತ ಕೊಡಿ. ಇಲ್ಲಿ ನೋಡಿ, ಈಗ ಒಂದು ಕ್ಲಾಸಿಗೆ ನೀವು ಜಾಯಿನ್ ಆಗಿದ್ದೀರಿ. ಓಕೆನಾ, ಇಲ್ಲಿ ನಿಮ್ಮ ಟೀಚರು ಇಲ್ಲಿ ನಿಮ್ಮ ಟೀಚರ್ ಕಾಣ್ತಾರೆ ನಿಮಗೆ. ಓಕೆ, ಇಲ್ಲಿ ಇದರಲ್ಲಿ ನೀವೇನು ಮಾಡಬೇಕು, ನಿಮ್ಮ ಟೀಚರಿಗೆ ನೀವು ಏನಾದರೂ ಕ್ವಶನ್ ಕೇಳಬೇಕು ಅಂದರೆ, ಹೌದಾ, ಈಗ ನಿಮ್ಮ ಟೀಚರ್ ಕಾಣ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಟೀಚರಿಗೆ ಒಂದು ಕ್ವಶನ್ ಕೇಳಬೇಕು ಅಂದರೆ ಇದರಲ್ಲಿ ಮೈಕ್ ಸಿಂಬಲ್ ಇದೆ ನೋಡಿ, ಇಂಟು ಮಾರ್ಕ್ ತೋರಿಸ್ತಿದೆ, ಅದು ಒಂದು ಅಡ್ಡಗೆರೆ ತೋರಿಸ್ತಿದೆ, ಅದನ್ನು ಕ್ಲಿಕ್ ಮಾಡಿ. ಓಕೆ, ಈಗ ನೀವು ಮಾತಾಡೋದನ್ನ ನಿಮ್ಮ ಪ್ರಶ್ನೆ ನಿಮ್ಮ ಟೀಚರಿಗೆ ಈಸಿಯಾಗಿ ಕೇಳಿಸುತ್ತೆ, ಅವರು ನಿಮಗೆ ಈಸಿಯಾಗಿ ರೆಸ್ಪಾನ್ಸ್ ಮಾಡ್ಬೋದು. ಇದೆಲ್ಲ ವಿಡಿಯೋ ಕ್ಲಾಸು ಯಾವ ರೀತಿ ಕೇಳೋದು ಅನ್ನೋದ್ರ ಬಗ್ಗೆ ಮಾಹಿತಿ ಇದು. ಓಕೆನಾ, ಮತ್ತೇನಾರ ನಿಮಗೆ ಡೌಟ್ಸ್ ಇದ್ದರೆ ನನಗೆ ವಾಟ್ಸಪ್ ಮೂಲಕನೋ ಇಲ್ಲ ಕಾಲ್ ಮಾಡಿ ಕೇಳಿ, ನಾನು ಅದನ್ನು ಗೈಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.